ಬ್ರಾಹ್ಮಣ ಮಹಾಸಭೆಯ ಸಾಧಕರಿಗೆ ಅಭಿನಂದನೆ. ಪ್ರತಿಭಾ ಪುರಸ್ಕಾರ ಪ್ರದಾನ. ಬೀದರ್ನಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ವಿಶೇಷ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಉತ್ಸಾಹದಿಂದ ಭಾಗವಹಿಸಿ ಸಂಘದ ಏಕತೆ ಮತ್ತು ಶಕ್ತಿಯನ್ನು ಪ್ರದರ್ಶಿಸಿದರು. ಬೀದರ್ನಲ್ಲಿ ಮಹಾಸಭೆಯ ಹೊಸ ಜಿಲ್ಲಾ ಕಚೇರಿಯನ್ನು ರಾಜ್ಯಾಧ್ಯಕ್ಷ ಎಸ್ ರಘುನಾಥ್ ಅವರಿಂದ ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಎ ಜಯಸಿಂಹ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ರಾಜ್ಯ ಉಪಾಧ್ಯಕ್ಷ ವೆಂಕಟೇಶ್ ಕುಲಕರ್ಣಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಗೌರವಾಧ್ಯಕ್ಷರಾಗಿ ಸುಧಾಕರ್ ರಾವ್ ಪಾಟೀಲ್, ಕೇಶವರಾವ್ ತಳಘಟಕರ್ ಹಾಗೂ ನರಸಿಂಹ ದೀಕ್ಷಿತ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಯಿತು. ಸಾಧಕರ ಸನ್ಮಾನ ಹಾಗೂ ವಿದ್ಯಾರ್ಥಿಗಳ ಗೌರವದ ಮೂಲಕ ಸಂಘವು ಸಮಾಜದಲ್ಲಿ ಪ್ರೇರಣೆಯ ಹೊಸ ಅಲೆ ಎಬ್ಬಿಸಿದೆ. ಸಮಾಜದಲ್ಲಿ ಶಿಕ್ಷಣ ಮತ್ತು ಸೇವೆ ಮೂಲಕ ಬೆಳಗುತ್ತಿರುವ ಈ ರೀತಿಯ ಕಾರ್ಯಕ್ರಮಗಳು ಎಲ್ಲೆಡೆ ನಡೆಯಲಿ ಎಂಬ ಆಶಯವನ್ನು ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಲಾಯಿತು. ವರದಿ ಆನಂದ್, ಕನಕ ಟಿವಿ, ಬೀದರ್. ಸನ್ಮಾನ್ಯ ಶ್ರೀ ರಘುನಾಥ್ ಅವರಿಗೆ, ಸನ್ಮಾನ್ಯ ಶ್ರೀ ಜಯಸಿಂಹ ಅವರಿಗೆ, ರಘುನಾಥ್ ಅವರಿಗೆ, AKBMSಗೆ ಎಲ್ಲರೂ ಇಟ್ಟರಲ್ಲ ಕೈ ಕಟ್ ಮಾಡೋದು ಯಾಕೆ? ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಸನ್ಮಾನ್ಯ ಶ್ರೀ ರಘುನಾಥ್ ಅವರಿಗೆ ರಘುನಾಥ್ ಅವರು ಜೊತೆಗೆ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಕರ್ನಾಟಕ ಸರ್ಕಾರದ ಅಧ್ಯಕ್ಷರಾಗಿರುವಂತಹ ಶ್ರೀ ಜಯಸಿಂಹ ಕೂಡ ಆಗಮಿಸಿದವರಿಗೆ ನಾವು ನಮ್ಮ ಸಮಸ್ತ ಬೀದರ್ನ ಬ್ರಾಹ್ಮಣ ಸಮುದಾಯದ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನೊಂದು ಸಾರಿ ಜೋರಾದ ಚಪ್ಪಾಳೆ ಏನಿಲ್ಲ. स्वस्ति नरेन्द्रो स्वस्ति पूषा विश्ववेदाः स्वस्ति नस्तारिक्षोरिष्करे स्वस्ति नाप्रहस्तयदर्भागो कृष्णदश्वामरतः कृष्णे ಪುರಸ್ಕಾರ ಈ ಎಲ್ಲ ಮಕ್ಕಳಿಗೆ ಈ ವೇದಿಕೆ ಗೌರವಿಸುವ ಮೂಲ ಉದ್ದೇಶ ನಾಳೆಯ ನಮ್ಮ ಬ್ರಾಹ್ಮಣ ಸಮಾಜದ ಯಾವುದೇ ಕ್ಷೇತ್ರಗಳಲ್ಲಿ
ಶಿವರವರ ಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಜ್ಯೋತಿಯನ್ನ ಪ್ರಜ್ವಲಗೊಳಿಸಿ ಕಾರ್ಯಕ್ರಮಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಇದರ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಅಲಂಕರಿಸಿರುವಂತಹ ಸರ್ವರಿಗೂ ಕೂಡ ಈ ಒಂದು ವಿಶೇಷ ಸನ್ಮಾನ ಇರುತ್ತೆ. ಆನಂತರ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ವತಿಯಿಂದ ಅದಕ್ಕಿಂತ ಪೂರ್ವದಲ್ಲಿ ಸಾಂಪ್ರದಾಯಿಕವಾಗಿ ವೇದಿಕೆ ಮೇಲೆ ಇರುವಂತಹ ನಮ್ಮೆಲ್ಲ ಅತಿಥಿ ಮಾನ್ಯರಿಗೆ ಅಭಿವೃದ್ಧಿ ಮಂಡಳಿ ಶ್ರೀಯುತ ಶ್ರೀ ಎ ಜಯಸಿಂಹ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಶ್ರೀಯುತ ವೆಂಕಟೇಶ್ ಕುಲಕರ್ಣಿ ಅವರು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಜಾಗ ಏನೋ ಹಾಗೂ ಇವು ಕೊಡ್ತಾರೆ, ಅದಕ್ಕೆ ಬೇಕಾದಷ್ಟು ಕೆಲಸಗಳಾಗಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಸೌಲಭ್ಯಗಳೇ ಇಲ್ಲ, ದಯವಿಟ್ಟು ಏನಾದರೂ ಮಾಡಿಕೊಡಿ ಅಂತ. ಈಗ ತಾನೇ ಧರಣಿ ನರಸಿಂಹಸ್ವಾಮಿ ದೇವಸ್ಥಾನದ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಜೊತೆ ಮಾತಾಡ್ತಾ ಇದ್ವಿ. ಅಲ್ಲೇ ಒಂದು ಅಪ್ಲಿಕೇಶನ್ ನಮ್ಮ ಜಯಸಿಂಹ ಅವ್ರ ಮುಂದೆನೂ ಇಟ್ಟು ನಮ್ಮ ಮುಂದೆನೇ ಇಟ್ಟು ಆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಏನು ಚಿತಾಗಾರ ಇದೆ, ಅವ್ರಿಗೆ ಒಂದು ವ್ಯಾನ್ ಬೇಕು. ಹೇಗಾದ್ರೂ ಮಾಡಿ ಒಂದು ವ್ಯಾನ್ ಒಂದು ವ್ಯವಸ್ಥೆ ಮಾಡಿಕೊಡಿ, ಯಾಕಂದ್ರೆ ಅಲ್ಲಿಂದ ಹೊತ್ಕೊಂಡ್ಬರೋದು ಬಹಳ ಕಷ್ಟ ಇದೆ, ವ್ಯಾನ್ ವ್ಯವಸ್ಥೆ ಇಲ್ಲ. ಈ ರೀತಿಯಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇರ್ತಾರೆ. ಇದಕ್ಕೆಲ್ಲ ನಮ್ಮ ಹತ್ರ ಆ ರೀತಿಯಾಗಿ ಜನಗಳಿಗೆ ಸಹಾಯ ಮಾಡುವಂಥದ್ದು ಯಾವುದೇ ವ್ಯವಸ್ಥಿತ ನಮ್ಮಲ್ಲಿ ಕ್ರೋಢೀಕರಿತ ಸಂಗ್ರಹವಾದಂತ ಹಣ ಇಲ್ಲ. ಆದ್ರೆ ಹಾಗಂತ ಸುಮ್ಮನೆ ಬಿಡಕ್ಕೆ ಸಾಧ್ಯವೇ? ಅದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ, ಧೈರ್ಯವಾಗಿ ನಾವು ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಅದು ತುಂಬಾ ಜನ ನಗಾಡ್ತಾ ಇದ್ದಾರೆ. ನಾವು ಈ ಕಾರ್ಯಕ್ರಮ ರೂಪಿಸಿದ ಮೇಲೆ ಬಹಳಷ್ಟು ಜನ ಅವನೆಲ್ಲ ಬುದ್ಧಿಭ್ರಮಣೆ ಆಗಿದೆ, ಇವನಿಗೆ ಅಧ್ಯಕ್ಷನಿಗೆ ಇವನ್ನೆಲ್ಲ ಹುಚ್ಚ ಇವನು ಅಂತ ಕೆಲವರು ಮಾತಾಡಿರೋದು ಉಂಟಾಗಲೇ. ಆದ್ರೆ ನಮ್ಮ ಯೋಜನೆ ಏನು ಅಂತ ಹೇಳಿದ್ರೆ 100 ಕೋಟಿ ರೂಪಾಯಿ ಸಂಗ್ರಹ ಮಾಡಲೇಬೇಕು ಅಂತ ಒಂದು ಹೆಜ್ಜೆ ಇಟ್ಟಿದ್ದೀವಿ. ಯಾಕಂದ್ರೆ ಆ ವಿಷನ್ ಇಲ್ಲದೆ ಹೋದ್ರೆ ಖಂಡಿತವಾಗ್ಲೂ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ 100 ಕೋಟಿ ನಾವು ಕಾರ್ಪಸ್ ಫಂಡ್ ಮಾಡಿದ್ರೆ ಆ ಕಾರ್ಪಸ್ ಫಂಡಿನ ಮುಖಾಂತರವಾಗಿ ಬರ್ತಕ್ಕಂಥ ಬಡ್ಡಿ ಮುಖಾಂತರನೇ ನಾವೇನಾದ್ರೂ 100 ಕೋಟಿ ನಾವೇನಾದ್ರೂ ಡೆಪಾಸಿಟ್ ನಲ್ಲಿ ಇಟ್ಟರೆ 6 ಕೋಟಿ ಅಷ್ಟು ಬಡ್ಡಿ ಬರ್ತದೆ ವಾರ್ಷಿಕವಾಗಿ. ಅದರ ಮುಖಾಂತರವಾಗಿ ಎಜುಕೇಶನ್, ಮೆಡಿಸಿನ್ ಮತ್ತೆ ಈ ರೀತಿಯಾದಂತಹ ಡೆವಲಪ್ಮೆಂಟ್ ವರ್ಕ್ಗಳಿಗೆಲ್ಲ ನಾವು ಕೆಲಸ ಕೈ ಹಾಕಬಹುದು. ಯಾವ್ದು ಡೆವಲಪ್ಮೆಂಟ್ ವರ್ಕ್ ಅಂದ್ರೆ ನಮ್ಮ ವೆಂಕಟೇಶ್ ಮೂರ್ತಿಗಳು ಮತ್ತೆ ಇಲ್ಲಿ ಪ್ರಾಸ್ತಾವಿಕ ನೋಡಿದಂತ ರಾಮರಾಯ್ ಈಗಾಗಲೇ ಹೇಳ್ಬಿಟ್ರು, ನಮ್ಮಲ್ಲಿ ಜಾಗ ಕೊಡಕ್ ರೆಡಿ ಇದ್ದಾರೆ, ಜಾಗ ತಗೊಳ್ತೀರಾ ಬ್ರಾಹ್ಮಣ ಸಂಘಕ್ಕೆ ಅಂತ. 1 ಎಕರೆ ಜಮೀನು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಅವ್ರು 2-3 ಸತಿ ಪ್ರಸ್ತಾಪ ಇಟ್ಟಿದ್ದಾರೆ. 40, 60 ಯಾಕೆ, 50, 80 ಯಾಕೆ, 1 ಎಕರೆ ತನಕ ಕೂಡ ನಾವು ಬೀದರ್ ನಾವು ತಗೊಳಕ್ ರೆಡಿ ಇದ್ದೀವಿ. ಬ್ರಾಹ್ಮಣ ಸಂಘದಿಂದ ನೀವು ಆ ಸೈಟ್ ಮಾತ್ರ ದುಡ್ಡು ಕೊಡಿ, ಬಿಲ್ಡಿಂಗ್ ನಾವು ಕಟ್ತೀವಿ ಅಂತ ವೆಂಕಟೇಶ್ ಕುಲಕರ್ಣಿ ಬಂದು ಹೇಳಿದ್ದಾರೆ. ಹಾಗಾಗಿ ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ನಾವು ಒಂದು ಆಲೋಚನೆ ಮಾಡಿ ಇಲ್ಲಿ ಜಾಗ ತಗೊಳ್ಳೋದ್ರ ಬಗ್ಗೆ ವೆಂಕಟೇಶ್ ಕುಲಕರ್ಣಿ ಅವರು ತಿಳಿಸ್ತೀವಿ ಅಂತ ಒಂದು ಆಶ್ವಾಸನೆ. ಬ್ರಾಹ್ಮಣ ಮಹಾಸಭಾ ಬೆಂಗಳೂರು ವತಿಯಿಂದ, ಬೀದರ್ ಘಟಕ ವತಿಯಿಂದ ಇವತ್ತಿನ ನಮ್ಮ ಅಧ್ಯಕ್ಷರ ಅಭಿನಂದನಾ ಸಮಾರಂಭಕ್ಕೆ ಬಂದಿದ್ದಕ್ಕೆ ಈ ಸಮಾರಂಭ ಏರ್ಪಡಿಸಲಾಗಿತ್ತು. ಇಲ್ಲಿ ಎಲ್ಲ ನಮ್ಮ ಬ್ರಾಹ್ಮಣರು ಒಟ್ಟಾಗಿ ಸೇರಿ ನಮ್ಮ ಸಭೆಯನ್ನು ಯಶಸ್ವಿಗೊಳಿಸಿ ಮೊದಲ ಅಭಿನಂದನೆ ಗೊತ್ತುಪಡಿಸ್ತೀನಿ. ಮತ್ತು ನಮಗೆ ಎಲ್ಲ ನಮ್ಮ ಪದಾಧಿಕಾರಿಗಳು, ನಮ್ಮ ಹಿರಿಯರು ಎಲ್ಲ ಮಾರ್ಗದರ್ಶನದಿಂದ ಇವತ್ತು ಯಶಸ್ವಿಯಾಗಿ ನಾನು ಈ ಸಭೆಯನ್ನು ಮಾಡಿದ್ದೇನೆ. ಮತ್ತು ಯಾವುದೇ ಇದು ಇಲ್ಲದೆ ನಮ್ಮ ನಿಗಮದ ಅಧ್ಯಕ್ಷರು ಜಯಸಿಂಹರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ರಘುನಾಥ್ಜಿ ಬಂದು ನಮ್ಮ ಎಲ್ಲರಿಗೆ ಸಲಹೆ ಸೂಚನೆ ಕೊಟ್ಟಿದ್ದಾಗೆ ಅವರಿಗೆ ಅಭಿನಂದನೆ ಗೊಳಿಸ್ತೀನಿ. ನಮಸ್ಕಾರ. ವೆಂಕಟೇಶ್ ಕುಲಕರ್ಣಿ, ಜಿಲ್ಲಾ ಪ್ರತಿನಿಧಿ, ಅಖಿಲ ಕನ್ನಡ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ. ಬ್ರಾಹ್ಮಣರ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಇದರ ಉಪಯೋಗ ನಮ್ಮ ಸಮಾಜದ ಕಟ್ಟಕಡೆ ಅಂದರೆ ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಅಂದರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಕೊಡಬೇಕು ಅನ್ನತಕ್ಕಂಥ ಒಂದು ಅವಕಾಶ ಇದೆ. ಅವ್ರಿಗೆ ನಾವು ನೇರ ಸಹಾಯ ಮಾಡುವಂಥ ಅವಕಾಶ ಇದೆ. ಆ ಒಂದು ಇದನ್ನು ನಿಮ್ಮೆಲ್ಲ ಇಲ್ಲಿ ಮನವರಿಕೆ ಮಾಡೋಕ್ಕೆ ಸಲುವಾಗಿ ಇವತ್ತಿನ ಸಭೆಯಲ್ಲಿ ನಾನು ಕೂಡ ಪಾಲ್ಗೊಳ್ತಾ ಇದ್ದೀನಿ. ಬ್ರಾಹ್ಮಣರು ಎಲ್ಲಿ ಹೆಚ್ಚಿಗೆ ಜನ ಕಾಣ್ತಾರೆ ಅಂದರೆ ದೊಡ್ಡ ಕತ್ಲಲ್ಲಿ ಒಂದೇ ಒಂದು ದೀಪ ಬೆಳಗಿದರೆ ಹೆಂಗೆ ಬೆಳಕಾಗತ್ತೆ, ಬ್ರಾಹ್ಮಣರು ಎಲ್ಲಿರ್ತಾರೋ ಅಲ್ಲಿ ಅದೊಂದು ಬೆಳಕು. ಅಂದರೆ ನಾವು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿರ್ತಕ್ಕಂಥ ಒಂದು ವರ್ಗ.
ನಾವು ಪ್ರತಿಯೊಬ್ಬರನ್ನೂ ಪ್ರೀತಿ ಮಾಡ್ತೀವಿ. ನಾವು ದ್ವೇಷ ಅನ್ನತಕ್ಕಂಥದ್ದು ನಮ್ಮ ರಕ್ತದಲ್ಲೇ ಇಲ್ಲ. ನಮಗೆ ಗೊತ್ತಿರೋದು ಒಂದೇ, ಭಗವಂತ ನಮಗೆ ಪ್ರೇರಣೆ ಮಾಡಿರೋದೇನು, ಎಲ್ಲರನ್ನೂ ಪ್ರೀತಿ ಮಾಡಿ ಅವ್ರನ್ನೂ ಬೆಳೆಸಿ ನೀವು ಬೆಳೀರಿ ಅಂತ ನಾವು ಆ ಒಂದು ಸಿದ್ಧಾಂತದಲ್ಲಿ ಈ ವರ್ಗ ನಮಗೆ ಸಂಖ್ಯೆಯನ್ನು ಬೇಕಾಗಿಲ್ಲ. ಯಾಕಂದರೆ ಈಗ ₹1 99 ಪೈಸೆ ₹1 ಆಗಲ್ಲ, 1 ಪೈಸೆ ಹಾಕಿದಾಗ ₹1 ಆಗತ್ತೆ. ಹಾಗೆ ಬ್ರಾಹ್ಮಣರು 1% 2% ಯಾರ್ಯಾರ ಮನಸ್ಸಿಗೆ ಏನನ್ನಂದ್ರೂ ತೊಂದರೆ ಇಲ್ಲ. ಬಟ್ ನಾವು ಪರಿಪೂರ್ಣತೆ ಯಾವುದೇ ಆಗಬೇಕಾದ್ರೆ ಈ ವರ್ಗ ಏನಿದೆ ಅಲ್ಲ, ಬ್ರಾಹ್ಮಣರ ವರ್ಗ ಅನ್ನತಕ್ಕಂಥ ಎಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ ಸಮಾಜ ಏನಿದೆಯಲ್ಲ, ಈ ಎಷ್ಟು ಬೆಳವಣಿಗೆ ಆಗತ್ತೋ ಅಷ್ಟು ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೆಯದಾಗುತ್ತೆ ಅನ್ನತಕ್ಕಂಥ ಮನೋಭಾವನೆಯಿಂದ ನಾವು ಎಲ್ಲರನ್ನೂ ನಾವು ಇವತ್ತು ಸಂಘಟನೆ ಮಾಡೋದು ಬರೀ ಬ್ರಾಹ್ಮಣರದು ಅಂತಂದರೆ, ನಾವು ಹೇಗೆ ಸಮಾಜದಲ್ಲಿ ಸಮಾಜ ಕಟ್ಟಬೇಕು, ಸಮಾಜದಲ್ಲಿ ಬೇರೆಯವರು ಅಂತಂದರೆ ಬರೀ ನಮ್ಮ ಜಾತಿ ಅಂತಲ್ಲ, ಎಲ್ಲರನ್ನೂ ಹೆಂಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ನೀತಿ ಪಾಠ ನಮಗೇನು ಹಿಂದಿನ ನಮ್ಮ ಹಿರಿಯರು ಹಾಕ್ಕೊಟ್ಟಿದಲ್ಲ, ಅದು ಈ ಕಂಟಿನ್ಯೂ ಆಗಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಬ್ರಾಹ್ಮಣ ಸಮಾಜದ ಭಾಳ ಮೇಧಾವಿ, ವಿದ್ಯಾವಂತ ಮತ್ತು ಭಾಳ ಸಜ್ಜನರ ಮನುಷ್ಯ ಆಗಿರ್ತಕ್ಕಂಥ ನಮ್ಮ ರಘುನಾಥ್ ಅವ್ರ ನಾಯಕತ್ವದಲ್ಲಿ ಈಗ ಭಾಳ ಇಡೀ ರಾಜ್ಯದಲ್ಲೇ ಒಳ್ಳೆ ಜೋರಾಗಿ ಮುಂಚೂಣಿನಲ್ಲಿ ಈ ಸಮಾಜ ಕಟ್ಟತಕ್ಕಂಥ ಕೆಲಸವನ್ನು ನಾವೆಲ್ಲ ಮಾಡ್ತಾಯಿದ್ದೀವಿ.